ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಸವಿರುಚಿ. ಇವತ್ತು ನಾನು ಮಾಡ್ತಾಯಿದ್ದೀನಿ ಚಟ್ನಿ ಪುಡಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಇಲ್ಲೆಲ್ಲ ಇದ್ದಾವೆ. ಒಂದೊಂದೇ ಹೇಳ್ತಾ ಹೋಗ್ತೀನಿ. 1 ಬಟ್ಲು ಕಡಲೆ ಪುಟಾಣಿ, 1 ಬಟ್ಲು ಅಗಸೆ ಬೀಜ, 1 ಬಟ್ಲು ಹುರಿದಿರೋ ಅಂಥ ಶೇಂಗಾ ಬೀಜ, ಸ್ವಲ್ಪ ಬೆಲ್ಲ ಹಾಕಬೇಕು, ರುಚಿಗೆ ತಕ್ಕಷ್ಟು. ಸ್ವಲ್ಪ ಉದ್ದಿನಬೇಳೆ ತಗೊಂಡಿದ್ದೀನಿ. ಇದರಲ್ಲಿ ಈ ಬೌಲಲ್ಲಿ 1 ಸ್ಪೂನ್ ತೊಗರಿಬೇಳೆ, 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಹೆಸರುಬೇಳೆ ತಗೊಂಡಿದ್ದೀನಿ. ರುಚಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೀನಿ. ಇಷ್ಟು ಕೊಬ್ಬರಿ ತಗೊಂಡಿದ್ದೀನಿ. 1 ಇಲ್ಲಾಂದರೆ 2 ತಗೋಬೋದು, ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇದು ಸನ್ಫ್ಲವರ್ ಸೀಡ್ಸು, ಡ್ರೈ ಮಾಡಬೇಕು. ಇದು 2 ಮೆಣಸಿನ್ಕಾಯಿ ತಗೊತಿದ್ದೀನಿ. ಖಾರದ ಪುಡಿಗಿನ್ನ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಹುಣಸೆಹಣ್ಣು, ಮತ್ತು ಇದು 1 ಬೆಳ್ಳುಳ್ಳಿ ಅಷ್ಟೇ, ಜಾಸ್ತಿ ತಗೊಂಡಿಲ್ಲ. 1 ಬೆಳ್ಳುಳ್ಳಿ, ದಪ್ಪ ಬೆಳ್ಳುಳ್ಳಿ 1. ಇಷ್ಟು ಸ್ವಲ್ಪ ಕೊಬ್ಬರಿ ತಗೊತಾ ಇದ್ದೀನಿ. ಇಷ್ಟು 1 ಬಾಕ್ಸು. ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಎಣ್ಣೆ ಹಾಕಬಾರ್ದು, ಡ್ರೈ ರೋಸ್ಟ್ ಮಾಡಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಮಾಡಬೇಕು. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈ ಥರ ಡ್ರೈ ರೋಸ್ಟ್ ಮಾಡಬೇಕು. ಈ ಥರ ಇಷ್ಟು ಫ್ರೈ ಆಗಿರಬೇಕು ಕೊಬ್ಬರಿ. ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಇದನ್ನು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿ. 1 ಸ್ಪೂನ್ ಇತ್ತಲ್ಲ, ಅದಕ್ಕೆ ನಾನು ಮಿಕ್ಸ್ ಮಾಡಿ ಹುರಿತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗಬೇಕಿದೆ. ಒಂಚೂರು ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊಂಡು ಬಟ್ಲಲ್ಲಿ ಹಾಕಿ ಹಾರಕ್ಕೆ ಬಿಡಬೇಕು. ಸ್ವಲ್ಪ ಈ ಥರ ಸ್ವಲ್ಪ ಕಲರ್ ಬಂದಿರಬೇಕು. ಇದನ್ನು ಬಟ್ಲಲ್ಲಿ ಹಾಕಿ ಸ್ವಲ್ಪ ಹಾರಕ್ಕೆ ಬಿಡಬೇಕು. ಸ್ವಲ್ಪ ಅಗಸೆ ಬೀಜ ಫ್ರೈ ಮಾಡಬೇಕು. ಸ್ವಲ್ಪ ಹಂಗೆ ಹುರ್ಕೋಬೇಕು. ಇವು ಬೇಗ ಚಟಪಟ ಅಂತವೆ. ಸ್ವಲ್ಪ ಹುರ್ಕೋಬೇಕು. ಈ ಕ್ವಾಂಟಿಟಿಯಲ್ಲಿ ಸನ್ಫ್ಲವರ್ ಸೀಡ್ಸ್ ತಗೊತಾ ಇದ್ದೀನಿ. ಬೇಕಾದರೆ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕೋಬೋದು. ಇಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ಇವನ್ನ. ಈ ಥರ ಸ್ವಲ್ಪ ಕೆಂಪಗಾಗಬೇಕು. ಈ ಥರ ಒಂದೊಂದು ಕಾಣಿಸ್ತಾ ಇದೆಯಲ್ಲ, ಹೀಗೆ ಎಲ್ಲ ಡ್ರೈ ರೋಸ್ಟೇ ಮಾಡಬೇಕು, ಯಾವುದೇ ಎಣ್ಣೆ ಹಾಕಬಾರ್ದು. ಮೆಣಸಿನ್ಕಾಯಿನೂ ಅಷ್ಟೇ, ಒಣ ಮೆಣಸಿನ್ಕಾಯಿನೂ ಅಷ್ಟೇ. ಉದ್ದಿನಬೇಳೆ ಇದನ್ನು ಹುರಿತಾ ಇದ್ದೀನಿ ಇವಾಗ. ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಬೇಕು. ಉದ್ದಿನಬೇಳೆ ಈ ಕಲರ್ ಬಂದಿರಬೇಕು. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇವಾಗ ಪುಟಾಣಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಹುಡುಗಡ್ಲೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕಿದೆ. ಅದೇನು ಇದನ್ನು ಹುರಿದ್ರೂ ನಡೆಯುತ್ತೆ, ಹಂಗೆ ಹಾಕಿದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಭಾಳ ದಿನ, ತುಂಬ ದಿನ ಇರುತ್ತೆ ಚಟ್ನಿ ಪುಡಿ ಎಲ್ಲ ಡ್ರೈ ರೋಸ್ಟ್ ಮಾಡಿದ್ರೆ. ಶೇಂಗಾನ ಈ ಥರ ಹುರ್ಕೋಬೇಕು, ಕಲರ್ ಚೇಂಜ್ ಆಗೋ ಥರ ಹುರಿಬೇಕು. 4ರಿಂದ 5 ಕಡ್ಡಿ ಕರಿಬೇವು ತಗೊಂಡಿದ್ದೀನಿ. ಕರಿಬೇವು ಚೆನ್ನಾಗಿರುತ್ತೆ, ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಕರಿಬೇವು ತಿಂದೇ ಇದ್ದರೂ ಹಿಂಗೆ ಚಟ್ನಿ ಪುಡಿ ಮಾಡಿ ಕರಿಬೇವು ತಿನ್ನಿಸ್ಬೋದು. ಎಲೆ ಮುಟ್ಟಿದ್ರೆ ಪುಡಿ ಆಗಬೇಕು, ಆ ಥರ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಇಷ್ಟಿದೆ.
8ರಿಂದ 10 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡಬೇಕು, ಎಣ್ಣೆ ಹಾಕಬಾರ್ದು. ಹಂಗೆ ಡ್ರೈ ರೋಸ್ಟ್ ಮಾಡಿ ತಣ್ಣಗಾಗ್ಬಿಟ್ಮೇಲೆ ಎಲ್ಲ ಮಿಕ್ಸಿಗೆ ಹಾಕೋದು. ಇಷ್ಟು ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ. ಫಸ್ಟ್ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಆಮೇಲೆ ಕೊಬ್ಬರಿ ಹಾಕ್ತಾಯಿದ್ದೀನಿ. ಎಲ್ಲ ಸಣ್ಣಗಾಗಿರ್ಬೇಕಿದು. ಬಿಸಿ ಇದ್ದಾಗ ಚೆನ್ನಾಗಿ ಪುಡಿ ಆಗೋದಿಲ್ಲ ಅದು. ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿ ಪುಡಿ ಮಾಡಬೇಕು. ಇದಕ್ಕೆ ಸ್ವಲ್ಪ ಶೇಂಗಾ ಸೇರಿಸ್ತಾ ಇದ್ದೀನಿ. ಅದು ಘಾಟ್ ಆಗುತ್ತಲ್ಲ, ಘಾಟ್ ಕಡಿಮೆ ಆಗುತ್ತೆ ಅವಾಗ. ಫಸ್ಟು ಪುಟಾಣಿ ಹಾಕ್ತಾಯಿದ್ದೀನಿ, ಸೆಕೆಂಡ್ ಟೈಮ್ ಇದು ಹಾಕ್ತಾಯಿರೋದು. ಆಮೇಲೆ ಶೇಂಗಾ ಹಾಕ್ತಾಯಿದ್ದೀನಿ, ಆಮೇಲೆ ಸನ್ಫ್ಲವರ್ ಸೀಡ್ಸು, ಆಮೇಲೆ ಬೇಳೆಗಳಿತ್ತಲ್ಲ, ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಇದು ಹಾಕ್ತಾಯಿದ್ದೀನಿ. ಇದು ಅಗಸೆ ಬೀಜ, ಇದು ಉದ್ದಿನಬೇಳೆ, ಇದು ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಬೆಲ್ಲ, ಇಷ್ಟು ಉಪ್ಪು. ನೀವು ನೋಡಿ ಹಾಕ್ಕೋಬೋದು ಉಪ್ಪು ಬೇಕಾದರೆ, ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹಾಕ್ಬೋದು, ಮತ್ತು ಮಿಕ್ಸರ್ಗೆ ಹಾಕಬೇಕು. ಫಸ್ಟ್ ರೌಂಡ್ ಮಾಡಿದ್ವಲ್ಲ, ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ, ಕರಿಬೇವು, ಇದಿಷ್ಟು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದ್ರ ಜೊತೆಗೆ ಸೆಕೆಂಡ್ ಟೈಮ್ ಹಾಕಿರೋದನ್ನು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ರೌಂಡ್ ಚೆನ್ನಾಗಿ ಪೌಡ್ರ್ ಮಾಡಬೇಕು. ಮಿಕ್ಸರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಖಾರ ಸ್ವಲ್ಪ ಕಡಿಮೆ ಇದ್ದರೆ ಖಾರದ ಪುಡಿ ಆ್ಯಡ್ ಮಾಡ್ಬೋದು. ಖಾರ ಬೇಕು ಅನ್ನೋರು, ಅದಕ್ಕೆ ಖಾರ ಇರುತ್ತೆ ಅಂತ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಟೇಸ್ಟ್ ಬರುತ್ತೆ ಚೆನ್ನಾಗಿ. ಬೆಲ್ಲ ಹಾಕಿದ್ರೆ ಚಟ್ನಿ ಪುಡಿಗೆ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಚಟ್ನಿ ಪುಡಿ ರೆಡಿ. ಈ ಥರ ನುಣ್ಣಗೆ ಮಾಡಬೇಕು. ಇದನ್ನು ಚಪಾತಿ, ರೊಟ್ಟಿ, ದೋಸೆ, ಅನ್ನ ತುಪ್ಪ ಜೊತೆಗೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚಟ್ನಿ ಪುಡಿ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.